ಅಭಿಮಾನ್ ಸ್ಟುಡಿಯೋದಲ್ಲೇ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿ ಬೇಕು ಅನ್ನುವಂತಹ ಪಟ್ಟು ಅಭಿಮಾನಿಗಳದ್ದು ಒಂದ್ ಕಡೆ ಆಗಿತ್ತು. ಬಟ್ ಈಗ ಒಂದು ಹೊಸ ವಿಚಾರ ಬಂದಿರತಕ್ಕಂಥದ್ದು ಒಂದು ಅಭಿಮಾನಿಗಳ ತಕ್ಕ ಮಟ್ಟಿಗೆ ಸದ್ಯದ ಮಟ್ಟಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕಿಚ್ಚ ಸುದೀಪ್ ಅವರು ಆಲ್ರೆಡಿ ಅರ್ಧ ಎಕರೆ ಜಮೀನನ್ನ ಖರೀದಿ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಒಂದು ದಾರ್ಶನಿಕ ಕೇಂದ್ರ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ವೀರಕಪುತ್ರ ಶ್ರೀನಿವಾಸ್ ಅವರು ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರು ಮಾತನಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಮಾತಾಡ್ಸೋಣ ಸರ್. ಈಗ ಅಭಿಮಾನ್ ಸ್ಟುಡಿಯೋದಲ್ಲೇ ಅಭಿಮಾನಿಗಳಿಗೆ ಪುಣ್ಯಭೂಮಿ ಬೇಕು ಅನ್ನುವಂತ ಒಂದು ಬಲವಾದ ಹೋರಾಟ ಇತ್ತು. ಈಗ ಆ ಹೋರಾಟದ ರೂಪುರೇಷೆ ಯಾವ ಹಂತದಲ್ಲಿದೆ ಸರ್? ಅಭಿಮಾನ ಸ್ಟುಡಿಯೋದಲ್ಲಿ ಉಳಿಸ್ಕೋಬೇಕು ಅನ್ನುವಂಥದ್ದು 15 ವರ್ಷಗಳ ಹೋರಾಟ. ಅದರಲ್ಲಿ 6.5 ವರ್ಷ ಕುಟುಂಬದವ್ರು ಮಾಡಿದ್ದಾರೆ, ಇನ್ನು ಉಳಿದುವ ಸಮಯವನ್ನು ನಾವು ಮಾಡಿದ್ದೇವೆ. ಆದರೆ ನನಗೆ 7 ವರ್ಷಗಳ ಕಾನೂನು ಹೋರಾಟದಲ್ಲಿ ಸೋಲಾಯಿತು. ಯಾಕೆಂತಂದ್ರೆ ಇದನ್ನು ಕೇಳಲಿಕ್ಕೆ ನೀವು ಯಾರು ಅನ್ನೋಂಥ ಮಾತನ್ನ ಹೇಳಿದ್ರು. ಅದಾದ್ಮೇಲೆ ರಾತ್ರೋರಾತ್ರಿ ಡೆಮಾಲಿಷ್ ಕೂಡ ಮಾಡಿಬಿಟ್ರು. ಸೊ ಆ ನೋವಲ್ಲಿ ಇವತ್ತು ನಾವೆಲ್ಲರೂ ಇದ್ದೀವಿ. ಇವತ್ತು ನೀವು ಕೂಡ ಮಾಧ್ಯಮದವರು ಇದರ ಸಹ ಬೆನ್ನೆಲುಬಾಗಿ ನಿಂತಿದ್ದೀರಿ. ನನ್ನ ಉದ್ದೇಶ ಪುಣ್ಯಭೂಮಿ ಬೇಡ ಅನ್ನುವಂಥದ್ದಲ್ಲ, ಪುಣ್ಯಭೂಮಿ ಬೇಕೇ ಬೇಕು. ಅದಕ್ಕೋಸ್ಕರ ನಾವು ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಆದರೆ ಸೆಪ್ಟೆಂಬರ್ 18 ಮತ್ತು ಡಿಸೆಂಬರ್ 30ಕ್ಕೆ ಅವ್ರು ಎಲ್ಲೂ ಹೋಗಬೇಕು? ಇವತ್ತು ಅಲ್ಲಿ ನೆಲ ಸಮ ಮಾಡಿದ್ದಾರೆ. ಬೆಂಗಳೂರಲ್ಲಿ ಇರುವಂತಹ ಅಭಿಮಾನಿಗಳಿಗೆ, ಅಸಹಾಯಕರಿಗೆ, ಅವರೆಲ್ಲ ಎಷ್ಟೊಂದು ದೂರ ಹೋಗಿ ದರ್ಶನ ಮಾಡ್ಕೊಂಬರೋಕ್ಕಾಗಲ್ಲ. ಅದಕ್ಕೆ ಬೆಂಗಳೂರಲ್ಲಿ ಒಂದು ದರ್ಶನ ಕೇಂದ್ರ ಇರಬೇಕು ಅಂತ ಒಂದು ಆಸೆ. ಅದರ ನಿರ್ಮಾಣದ ಪ್ರಕ್ರಿಯೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸರ್. ಈಗ ಪ್ರಮುಖವಾಗಿ ಸುದೀಪ್ ಸರ್ ಕೂಡ ಬೇಸರದಲ್ಲೇ ಒಂದು ವಿಡಿಯೋ ಹೊರ ಹಾಕಿದ್ರು. ಅಂದ್ರೆ 10 ದಿನ ಅಳಬೇಕು, 11ನೇ ದಿನ ಮುನ್ನುಗ್ಬೇಕು ಅನ್ನುವಂತ ರೀತಿಯಲ್ಲಿ. ಸೊ ಈಗ ಅವರು ಕೂಡ ಇದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಆಗ್ತಾ ಇರುವಂತ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಸಂದರ್ಭದಲ್ಲಿ ಗಮನಿಸಿದ್ರು ಅಂತ ಅನ್ಸುತ್ತೆ. ಒಂದಿಷ್ಟು ಸರ್ಕಾರದ ಆಪ್ತರ ಜೊತೆ ಮಾತುಕತೆ ಕೂಡ ಮಾಡಿದ್ರ ಅನ್ನುವಂಥದ್ದು ಸರ್. ಅದೆಲ್ಲವೂ ಆದ ನಂತರನ ಈ ರೀತಿಯ ನಿರ್ಧಾರಕ್ಕೆ ಬಂದ್ರ? ಅರ್ಧ ಎಕರೆ ಜಮೀನಿಗೆ ಅವರೇ ತೆಗೆದುಕೊಂಡಿದ್ದಾರೆ ಸೊ ವಿಷ್ಣು ಅವರಿಗೋಸ್ಕರ ಅನ್ನುವಂಥದ್ದು. ಅದು ಹೇಗಾಯ್ತು ಬೆಳವಣಿಗೆ ಅಂತ? ಇಲ್ಲ, ಅವರು ನೆಲಸಮ ಆದ ತಕ್ಷಣ ಬಹಳ ಖಾರವಾಗಿ ಅವರು ಸ್ಪಂದಿಸಿದ್ರು, ಬಹಳ ನೊಂದ್ಕೊಂಡ್ರು. ಮತ್ತೆ ಅವರು ಒಂದು ವಿಡಿಯೋ ಮುಖಾಂತರ ಅದನ್ನ ಮೆಸೇಜ್ ಕೂಡ ಕೊಟ್ಟಿದ್ರು. ಎಷ್ಟು ದಿವಸ ಬೇಡ್ಕೊಳ್ಳೋದು? ಅವರು ಬದುಕಿದ್ದಾಗಲೇ ಯಾರ ಹತ್ರ ಬೇಡಲಿಲ್ಲ, ಈಗ ಯಾಕೆ ಬೇಡೋದು? 10 ದಿವಸ ಅಳಬೇಕು, 11 ದಿವಸ ನುಗ್ಗಬೇಕು ಅನ್ನೋಂಥ ಮಾತನ್ನು ಹೇಳಿದರು. ಆ ಮಾತಿನ ಪ್ರಕಾರ ಅವರು ಇವತ್ತು ನುಗ್ಗಿದ್ದಾರೆ. ಒಂದು ಅರ್ಧ ಎಕರೆ ಜಾಗದಲ್ಲಿ ಮಾಡಿಬಿಡೋಣ ಅಂತ ಹೇಳಿ ಒಂದು ಜಾಗದ ಸುದ್ದಿಯನ್ನು ನನಗೆ ನಿನ್ನೆ ರಾತ್ರಿ ಹೇಳಿದರು. ಸೊ ಅದನ್ನು ನಾನು ಪ್ರೆಸ್ ಮೀಟ್ ಮೂಲಕ ಹೇಳುವಂಥ ಪ್ಲ್ಯಾನ್ ಮಾಡಿಕೊಂಡೆ. ಯಾಕೆಂತಂದರೆ ಅಸಂಖ್ಯಾತ ಅಭಿಮಾನಿಗಳು ನೊಂದಿದ್ದಾರೆ. ಸೊ ಅವರಿಗೆ ಇದು ಅಟ್ಲೀಸ್ಟ್ ಪುಣ್ಯಭೂಮಿಗೆ ಸಮ ಅಲ್ಲ ಇದು, ಆದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಅನೌನ್ಸ್ ಮಾಡ್ಲಿಕ್ಕೆ ಬಂದೆ.